ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತ ಅವಧಿಯಲ್ಲಿ ನಾವೇನು ಮಾಡ್ತೀವಿ, ನಾವು ಸಾಮಾನ್ಯವಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ತಕ್ಕಂತಹ ಆದರ್ಶಮಾನಗಳ ಬಗ್ಗೆ ತಿಳಿದುಕೊಂಡವು. ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡೋಣ, ಅಲ್ಲಿ ಉದ್ದದ ಜೊತೆ ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತನೆ ಮಾಡುವುದು. ಅಂದ್ರೆ ಅಲ್ಲಿ ಉದ್ದದ ದೊಡ್ಡ ಆದರ್ಶಮಾನವನ್ನು ಉದ್ದದ ದೊಡ್ಡ ಆದರ್ಶಮಾನವನ್ನು ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಚಿಕ್ಕ ಆದರ್ಶಮಾನಕ್ಕೆ ಉದ್ದದ ದೊಡ್ಡ ಆದರ್ಶಮಾನವನ್ನ ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತನೆ ಮಾಡುವಾಗ ನಾವೇನು ಮಾಡೋಣ, ಗುಣಿಸಬೇಕು. ಉದ್ದದ ದೊಡ್ಡ ಆದರ್ಶಮಾನವನ್ನ ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ನಾವೇನು ಮಾಡಬೇಕು, ಗುಣಿಸಬೇಕು. ಹಾಗಾದ್ರೆ ಅಲ್ಲಿ ನಿಯಮಗಳನ್ನ ನೋಡೋಣ. ಉದ್ದದ ದೊಡ್ಡ ಆದರ್ಶಮಾನವನ್ನ ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವುದರ ಬಗ್ಗೆ ನಿಯಮಗಳನ್ನ ನೋಡೋಣ. ಅಲ್ಲಿ 1 ಮೀಟರನ್ನ 1 ಮೀಟರ್ಗೆ ಪರಿವರ್ತಿಸುವಾಗ ಅಲ್ಲಿ ಏನು ಮಾಡಬೇಕು, ಗುಣಿಸಬೇಕು. 1 ಕಿಲೋಮೀಟರನ್ನ ಮೀಟರ್ಗೆ ಪರಿವರ್ತಿಸುವಾಗ ನಿಯಮ ಏನು ಹೇಳ್ತೀವಿ, ಕಿಲೋಮೀಟರನ್ನು ಮೀಟರ್ಗೆ ಪರಿವರ್ತಿಸುವಾಗ ಅಲ್ಲಿ ನಾವೇನು ಮಾಡಬೇಕು, ಗುಣಿಸಬೇಕು. ಅಂದ್ರೆ 1000ದಿಂದ ಗುಣಿಸಬೇಕು. ಎಷ್ಟರಿಂದ? 1000ದಿಂದ ಗುಣಿಸಬೇಕು. ಅಲ್ಲಿ ನಾವೇನು ಮಾಡಬೇಕಂದ್ರೆ, ಮೊದಲನೇದಾಗಿ ಕಿಲೋಮೀಟರ್ ಅನ್ನ ಮೀಟರ್ಗೆ ಪರಿವರ್ತನೆ ಮಾಡಬೇಕಾದ್ರೆ ಏನು ಮಾಡಬೇಕು, 1000ದಿಂದ ಅದನ್ನ ಆ ಸಂಖ್ಯೆಯನ್ನು ನಾವು ಗುಣಿಸಬೇಕು. ಇನ್ನು ಎರಡನೇದಾಗಿ ಮೀಟರ್ ಅನ್ನ ಅಲ್ಲಿ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಏನು ಮಾಡಬೇಕು, 100ರಿಂದ ಗುಣಿಸಬೇಕು. ಅಲ್ಲಿ ಮೀಟರ್ ಅನ್ನ ನಾವು ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡಬೇಕಾದ್ರೆ ಗುಣಿಸಬೇಕು. ಅಂದ್ರೆ ನಿಯಮಗಳು ಮತ್ತು ಆ ನಿಯಮದಂತೆ ನಾವೇನು ಮಾಡೋಣ, ಗುಣಿಸ್ಕೋತಾ ಹೋಗೋಣ. ಮೊದಲನೇದಾಗಿ ಏನು ಮಾಡೋಣ, ಕಿಲೋಮೀಟರ್ ಅನ್ನ ಅಲ್ಲಿ ಮೀಟರ್ಗೆ ಪರಿವರ್ತಿಸುವಾಗ ಎಷ್ಟರಿಂದ ಗುಣಿಸಿದ್ವಿ, 1000ದಿಂದ ಅದನ್ನ ಗುಣಿಸಿದ್ವಿ. ಹಾಗಾದ್ರೆ ಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಎರಡನೇದಾಗಿ ಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಅಲ್ಲಿ ನಾವು ಎಷ್ಟರಿಂದ ಅದನ್ನ ಗುಣಿಸ್ತೀವಿ, 100ರಿಂದ ಗುಣಿಸಬೇಕು. ಅಲ್ಲಿ ನಾವು 100ರಿಂದ ಏನು ಮಾಡಬೇಕು, ಅದನ್ನ ಗುಣಿಸಬೇಕು. ಇನ್ನು ಸೆಂಟಿಮೀಟರ್ ಅನ್ನ ಮೀಟರ್ಗೆ ಪರಿವರ್ತಿಸುವಾಗ ಅಲ್ಲಿ ಮತ್ತೆ ಏನು ಮಾಡೋದು, ಸೆಂಟಿಮೀಟರ್ ಅನ್ನ ಮೀಟರ್ಗೆ ಪರಿವರ್ತಿಸುವಾಗ ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸುವಾಗ ಇಲ್ಲಿ ನಾವು ಎಷ್ಟರಿಂದ ಗುಣಿಸ್ತೀವಿ, ಅದನ್ನ 10ರಿಂದ ಗುಣಿಸಬೇಕು. ಅದರಲ್ಲಿ ಮೊದಲನೇದಾಗಿ ಏನು ಹೇಳ್ತಾವ, ಉದ್ದದ ದೊಡ್ಡ ಆದರ್ಶಮಾನವನ್ನ ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಅಲ್ಲಿ ನಾವೇನು ಮಾಡಬೇಕು, ಆ ಸಂಖ್ಯೆಗಳನ್ನ ಗುಣಿಸಬೇಕು. ಹಾಗಾದ್ರೆ ಮೊದಲನೇದಾಗಿ ಕಿಲೋಮೀಟರ್ ಅನ್ನ ಅಲ್ಲಿ ಒಂದು ನಿಯಮವನ್ನು ಕೊಟ್ಟ, 1 ಕಿಲೋಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸುವಾಗ ನಾವು ಅಲ್ಲಿ ಎಷ್ಟರಿಂದ ಗುಣಿಸ್ತೀವಿ, 1000 ಅಂಕಿಯಿಂದ ಏನು ಮಾಡ್ತೀವಿ, ಆ 1 ಕಿಲೋಮೀಟರ್ ಅನ್ನ ಗುಣಿಸ್ತೀವಿ. ಇನ್ನು ಎರಡನೇದಾಗಿ ಮೀಟರ್ ಅನ್ನು ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಅಲ್ಲಿ ನಾವು ಎಷ್ಟು
ನೋಡ್ತೀವಿ. ಆದ್ದರಿಂದ ಈ ಮೂರು ಬಿಂದುಗಳನ್ನ ನಾವು ಏನಂತ ಕರಿತೀವಿ, ಆದ್ದರಿಂದ ಅದು ಆದ್ದರಿಂದ ಅಂತಕ್ಕಂಥ ಚಿಹ್ನೆಯನ್ನು ನಮಗೆ ತಿಳಿಸ್ಕೊಡ್ತೈತಿ. 2 ಕಿಲೋಮೀಟರ್ ಮೊದಲಿಗೆ ನಾವು ಏನು ಕರಿತೀವಿ, 2 ಕಿಲೋಮೀಟರ್. ಹಾಗಾದ್ರೆ ಎಷ್ಟು ಮೀಟರ್ ಅಂತ ಹೇಳಿ ಕೇಳಲ್ಲ. ಹಾಗಾದ್ರೆ 1 ಮೀಟರ್ಗೆ ನಾವೇನ್ ಮಾಡಿದ್ವಿ, 1000 ಮೀಟರ್ ಅನ್ನ ತೆಗೆದುಕೊಂಡು. ಹಾಗಾದ್ರೆ ಅಲ್ಲಿ 1 ಮೀಟರ್ ಬೇಕಾದ್ರೆ ನಮ್ಗೆ ಎಷ್ಟು, 1 ಕಿಲೋಮೀಟರ್ ಬೇಕಾದ್ರೆ ನಮ್ಗೆ ಎಷ್ಟು ಮೀಟರ್ ಬೇಕಾ, 1000 ಕಿಲೋಮೀಟರ್ ಬೇಕು. ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ, ಗುಣಿಸಿದಾಗ 2ರಿಂದ ಗುಣಿಸಿದಾಗ ನಮ್ಗೆ ಏನು ಸಿಗ್ತೈತಿ, ಇವಾಗ 2000 ಮೀಟರ್. ಇಲ್ಲಿ ನಮಗೆ ಉತ್ತರ ಏನು ಸಿಕ್ತು, 2 ಕಿಲೋಮೀಟರ್. ಅದು ಯಾವ ರೀತಿ ಅಂದ್ರೆ 2 ಕಿಲೋಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ ಅಂತ ಕೇಳಿದಾರೆ. ಅಲ್ಲಿ ನಾವು 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಅಂತ ತೆಗೆದುಕೊಂಡು 1000 ಮೀಟರ್ ಅನ್ನು ನಾವು ತೆಗೆದುಕೊಂಡು. ಹಾಗಾದ್ರೆ 2 ಕಿಲೋಮೀಟರ್ ಅನ್ನು ತೆಗೆದುಕೊಂಡಾಗ ಅಲ್ಲಿ 1000 ಮೀಟರ್ ಇಂಟು 2 ಅದನ್ನ ನಾವೇನ್ ಮಾಡ್ತೀವಿ, ಗುಣಿಸಿದ್ವಿ. ಅಲ್ಲಿ ನಾವು ಗುಣಿಸಿದಾಗ ಬಂದಿರತಕ್ಕಂಥ ಉತ್ತರ 2000 ಮೀಟರ್ ಅಂತೇಳಿ ನಾವು ನೋಡಿದ್ವಿ. ಹಾಗಾಗಿ 2000 ಮೀಟರ್ಗೆ ಎಷ್ಟು ಮೀಟರ್ ಆಗತ್ತೆ, 2 ಕಿಲೋಮೀಟರ್. ಇಲ್ಲಿ ನಾವು 2 ಕಿಲೋಮೀಟರ್ ಅನ್ನ ಅಲ್ಲಿ ಗುಣಿಸಿದಾಗ ನಮಗೆ 2 ಕಿಲೋಮೀಟರ್ ಸಿಕ್ಕಿತು. ಇನ್ನು ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಅಲ್ಲಿ ನಾವು ಮತ್ತೆ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಹಾಗಾದ್ರೆ ಅಲ್ಲಿ ಎಷ್ಟು ಮೀಟರ್ ಅನ್ನು ತೆಗೆದುಕೊಳ್ಳೋಣ, 4 ಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್ಗೆ ಸಮ, 4 ಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್, ಸೆಂಟಿಮೀಟರ್ಗೆ ಸಮ ಐತಿ. ಇಲ್ಲಿ ನಾವೇನ್ ಮಾಡಬೇಕು, ಗುಣಿಸುವುದರ ಮೂಲಕನ ಅಲ್ಲಿಯೂ ಸಹಿತ ನಾವು ಉತ್ತರವನ್ನ ಕಂಡುಹಿಡಿಯಬೇಕು. ಹಾಗಾದ್ರೆ 1 ಮೀಟರ್ ನಾವು ಎಷ್ಟು ಸೆಂಟಿಮೀಟರ್ ಅನ್ನು ತೆಗೆದುಕೊಳ್ತೀವಿ, 100 ಮೀಟರ್ ಅನ್ನ ತೆಗೆದುಕೊಳ್ತೀವಿ. 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ತೆಗೆದುಕೊಳ್ತೀವಿ, 1 ಮೀಟರ್ಗೆ ನಾವು ಎಷ್ಟು ಸೆಂಟಿಮೀಟರ್ ತೆಗೆದುಕೊಳ್ತೀವಿ, 100 ಸೆಂಟಿಮೀಟರ್. 100 ಸೆಂಟಿಮೀಟರ್ ಅನ್ನು ನಾವು ತೆಗೆದುಕೊಳ್ತೀವಿ. ಆದ್ದರಿಂದ ಅಲ್ಲಿ ಎಷ್ಟು ಕೊಟ್ಟರು, 4 ಮೀಟರ್ ಅನ್ನು ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ 4 ಸೆಂಟಿಮೀಟರ್ಗೆ ನಾವು ಮತ್ತೇನು ಮಾಡಬೇಕಲ್ಲಿ, 4 ಸೆಂಟಿಮೀಟರ್ನ ಹಾಕೋದು. ಹಾಗಾದ್ರೆ ಅದನ್ನ ಗುಣಿಸಿದಾಗ ನಮಗೆ ಇಲ್ಲಿ ಬರ್ತಕ್ಕಂಥ ಉತ್ತರ 100 ಇಂಟು 4 ಅಂದ್ರೆ 100 ಇಂಟು 4 ಅನ್ನ ನಾವು ಗುಣಿಸಿದಾಗ ಬರ್ತಕ್ಕಂಥ ಉತ್ತರ ಎಷ್ಟ, 400 ಸೆಂಟಿಮೀಟರ್. 400 ಸೆಂಟಿಮೀಟರ್ ನಮಗೆ ಉತ್ತರ ಸಿಗುತ್ತೈತಿ. ಅಂದ್ರೆ 1 ಮೀಟರ್ಗೆ ನಾವು ಎಷ್ಟು ಸೆಂಟಿಮೀಟರ್ ನೋಡ್ತೀವಿ, 100 ಸೆಂಟಿಮೀಟರ್ ನೋಡಿದ್ವಿ. ಅದೇ ರೀತಿ 4 ಮೀಟರ್ಗೆ ನಾವು ಎಷ್ಟನ್ನ ಗುಣಿಸಬೇಕಲ್ಲಿ, 100 ಇಂಟು 4. ಹಾಗಾದ್ರೆ ನಮ್ಗೆ ಎಷ್ಟು ಸಿಗೋದ್ರಲ್ಲಿ 400 ಸೆಂಟಿಮೀಟರ್ ಅಂತಕ್ಕಂಥದ್ದು ಸಿಕ್ಕಿತ್ತು. ಇನ್ನು ಮಿಲಿಮೀಟರ್, ನಾವು ಮಿಲಿಮೀಟರ್ ಬಗ್ಗೆ ನೋಡೋಣ. ಹಾಗಾದ್ರೆ 12 ಸೆಂಟಿಮೀಟರ್ ಉದ್ದವು ಎಷ್ಟು ಮಿಲಿಮೀಟರ್ಗೆ ಸಮ, 12 ಸೆಂಟಿಮೀಟರ್ ಉದ್ದವು ಎಷ್ಟು ಮಿಲಿಮೀಟರ್ಗೆ ಸಮ ಐತಿ, ಅಂದ್ರೆ ಎಷ್ಟು ಮಿಲಿಮೀಟರ್ನ ಹೊಂದಿದೆ. ಎಷ್ಟು ಮಿಲಿಮೀಟರ್ಗೆ ಸಮ ಅಂತ ಹೇಳಿ ನಾವು ಕ್ವಶನ್ ಬಂದಾಗ ಅಲ್ಲಿ ನಾವು ಏನು ಮಾಡ್ತೀವಿ, ಮತ್ತೆ ಅದನ್ನ ಗುಣಿಸ್ತೇವೆ. ಹಾಗಾದ್ರೆ ಅಲ್ಲಿ 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಇಲ್ಲಿ ನಾವೇನು ಮಾಡ್ತೀವಿ, ಮತ್ತೆ 1 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ ಮಾಡ್ತೀವಿ, 10 ಮಿಲಿಮೀಟರ್. ಅಂದ್ರೆ 1 ಸೆಂಟಿಮೀಟರ್ಗೆ ನಾವು 10 ಮಿಲಿಮೀಟರ್ನ ನೋಡಿದ್ವಿ. ಹಾಗಾದ್ರೆ ಇಲ್ಲಿ ಏನು ಮಾಡ್ತೇವೆ, ಅದನ್ನ ಏನು ಮಾಡ್ತೀವಿ, ನಾವು ಗುಣಿಸಬೇಕು. ಅಲ್ಲಿ ನಮಗೆ ಗುಣಿಸಿದಾಗ ಎಷ್ಟು ಮಿಲಿಮೀಟರ್ ಐತೆ ಅನ್ನೋದನ್ನ ಗೊತ್ತಾಗುತ್ತೆ.
ಭಾಗಿಸಬೇಕು. ಇಲ್ಲಿ ಏನ್ ಮಾಡಿದ್ವಿ ನಾವು ಗುಣಿಸಿದ್ವಿ. ಅಂದ್ರ ಆ ಸಂಖ್ಯೆಯಿಂದ ನಾವೇನ್ ಮಾಡಿದ್ವಿ ಗುಣಾಕಾರನ ಗುಣಿಸುವುದರ ಮೂಲಕ ನಾವು ಸೆಂಟಿಮೀಟರ್, ಮೀಟರ್ ಮತ್ತು ಮಿಲಿಮೀಟರ್ ಅನ್ನ ಗುರುತಿಸಿಕೊಂಡವು. ಅದೇ ರೀತಿಯಾಗಿ ಅಲ್ಲಿ ಮತ್ತೇನ್ ಮಾಡಿದ್ರು ಉದ್ದದ ಚಿಕ್ಕ ಆದರ್ಶಮಾನವನ್ನು, ಉದ್ದದ ಚಿಕ್ಕ ಆದರ್ಶಮಾನವನ್ನು, ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಅಲ್ಲಿ ಏನ್ ಮಾಡ್ತೀವಿ ನಾವು ಭಾಗಿಸಬೇಕು. ಮೊದಲಿಗೆ ನಾವು ಏನ್ ಮಾಡಿದ್ವಿ ಅದನ್ನ ಗುಣಿಸಿದ್ವು. ಅಂದ್ರೆ ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ನಾವು ಆ ಸಂಖ್ಯೆಯನ್ನ ಗುಣಿಸ್ಬೇಕು. ಇನ್ನು ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಆ ಸಂಖ್ಯೆಯನ್ನ ಭಾಗಿಸಬೇಕು. ಅಂದ್ರೆ ಮೀಟರ್ನ ಅಲ್ಲಿ ಸೈಡ್ ಏನ್ ಮಾಡ್ಯಾರು, ಒಂದು ಮೀಟರ್ ಅನ್ನು ಕಿಲೋಮೀಟರ್ಗೆ ಪರಿವರ್ತಿಸುವಾಗ ಮೀಟರ್ ಅನ್ನು ಕಿಲೋಮೀಟರ್ಗೆ ಪರಿವರ್ತಿಸುವಾಗ ಎಷ್ಟರಿಂದ ಭಾಗಿಸಬೇಕು ನಾವು 1000 ಸಂಖ್ಯೆಯಿಂದ ಅದನ್ನ ಭಾಗಿಸಬೇಕು. 1000ರಿಂದ ಭಾಗಿಸಬೇಕು. ಮೊದಲಿಗೆ ಏನ್ ಮಾಡಿದ್ವಿ ನಾವು ಗುಣಿಸಿದ್ವಿ, ಇರುವಾಗ ಭಾಗಿಸಬೇಕು. ಅಂದ್ರೆ ಅಲ್ಲಿ ನಾವು ಮೀಟರ್ ಅನ್ನ ಕಿಲೋಮೀಟರ್ಗೆ ಪರಿವರ್ತಿಸುವಾಗ 1000 ಅಂಕಿಯಿಂದ ನಾವು ಇದನ್ನ ಭಾಗಿಸಬೇಕು. ಇನ್ನು ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸುವಾಗ ಸೆಂಟಿಮೀಟರ್ ಅನ್ನ ಮೀಟರ್ಗೆ ಪರಿವರ್ತಿಸುವಾಗ ಅದೆಷ್ಟರಿಂದ ಭಾಗಿಸಬೇಕು ನಾವು 3ರಿಂದ ಭಾಗಿಸಬೇಕು. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಮಿಲಿಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಮಿಲಿಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಅದೆಷ್ಟರಿಂದ ಭಾಗಿಸಬೇಕು ನಾವು 10ರಿಂದ ಭಾಗಿಸಬೇಕು. ನಾವು 10ರಿಂದ ಏನ್ ಮಾಡ್ತೀವಿ ಭಾಗಿಸ್ತೇವೆ. ಹಾಗಾದ್ರೆ ಅಲ್ಲಿ ನಾವು ಮೊದಲನೇದಾಗಿ ಏನ್ ನೋಡೋಣ, ಉದಾಹರಣೆಗಳನ್ನು ನೋಡೋಣ. ಮೊದಲನೇದಾಗಿ ಬರ್ತಕ್ಕಂಥ ಉದಾಹರಣೆ ಇದ್ರ ಬಗ್ಗೆ ತಿಳ್ಕೊಂಡಾಗ ಒಂದು ಉದಾಹರಣೆಯನ್ನು ನೋಡೋಣ. ಅಂದ್ರೆ ಮೀಟರ್ ಅನ್ನ ಕಿಲೋಮೀಟರ್ಗೆ ಪರಿವರ್ತನೆಯಾಗ ಯಾವ ರೀತಿಯಾಗಿ ಭಾಗಾಕಾರ ಮಾಡ್ತೀವಿ. ಅಂದ್ರೆ 3000 ಮೀಟರ್ ಉದ್ದವು ಎಷ್ಟು ಕಿಲೋಮೀಟರ್ಗೆ ಸಮ ಅಂತೇಳಿ ಒಂದು ಕ್ವಶನ್ ಬಂತು. 3 ಅಲ್ಲಿ 3000 ಮೀಟರ್ ಉದ್ದವು 3000 ಮೀಟರ್ ಉದ್ದವು ಎಷ್ಟು ಕಿಲೋಮೀಟರ್ಗೆ ಸಮ? ಅಲ್ಲಿ 3000 ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ಗೆ ಸಮ ಅಂತ ನಾವು ಒಂದು ಕ್ವಶನ್ ಇಂದ ನೋಡಿದಾಗ ಅಲ್ಲಿ ನಾವೇನು ಇದನ್ನ ಭಾಗಿಸ್ಬೇಕು. ಯಾವ ರೀತಿಯಲ್ಲಿ ಅಂದ್ರೆ ಒಂದು ಮೀಟರ್ ಅನ್ನು ಪರಿವರ್ತಿಸುವಾಗ ನಾವು ಎಷ್ಟು ಸಂಖ್ಯೆಯನ್ನು ಭಾಗಿಸ್ತೀವಿ, 1000 ಮೀಟರ್ ಇಂದ ಏನು ಮಾಡ್ತೀವಿ ಭಾಗಿಸ್ತೇವೆ. ಹಾಗಾದ್ರೆ 1000 ಮೀಟರ್ ತದನಂತರ ಮತ್ತೆ ಏನ್ ಮಾಡ್ತೀವಿ ನಾವು 1 ಕಿಲೋಮೀಟರ್. ಅದರಿಂದ ನಾವು ಎಷ್ಟು ಕಿಲೋಮೀಟರ್ ಪಡೆದುಕೊಳ್ತೀವಿ, 1 ಕಿಲೋಮೀಟರ್ ಅನ್ನ ನೋಡ್ತೀವಿ. ಇನ್ನು ಅದನ್ನ ನಾವು ಏನ್ ಮಾಡಬೇಕು ಭಾಗಿಸ್ಬೇಕು. ಹಾಗಾದ್ರೆ ಅಲ್ಲಿ ಮತ್ತೆ ನಾವೇನ್ ಮಾಡಬೇಕು ಆ ಸಂಖ್ಯೆಯನ್ನ ಇದ್ದಕ್ಕಿದ್ದಾಗೆ ಬರೆದುಕೊಳ್ಳೋದು. 3000 ಮೀಟರ್ ಅನ್ನ ನಾವು ಹಾಗೆ ಬರ್ಕೊಳ್ಳೋದು. ಇನ್ನು 3000 ಮೀಟರ್ದಲ್ಲಿ ನಾವೇನನ್ನ ಭಾಗಿಸ್ತಾ ಬರಬೇಕು. ಅಲ್ಲಿ ನಾವು ಭಾಗಾಕಾರನ ಮಾಡಬೇಕು. ಮೊದಲಿಗೆ ಏನ್ ಮಾಡಿದ್ವಿ ಗುಣಾಕಾರವನ್ನ ಮಾಡಿದ್ವಿ. ಇವಾಗ ನಾವು ಭಾಗಿಸೋದ್ರ ಮೂಲಕ
ಅಂದರೆ ಇದನ್ನ ಭಾಗಾಕಾರ ಕ್ರಿಯೆಯನ್ನು ನಾವಿಲ್ಲಿ ತೆಗೆದುಕೊಳ್ಳಬೇಕು. 3000 ಭಾಗಾಕಾರ ಚಿಹ್ನೆ, ತದನಂತರ ಅದಕ್ಕೆ ನಾವು ಎಷ್ಟರಿಂದ ಭಾಗಿಸಬೇಕು? 1000ದಿಂದ ಭಾಗಿಸಬೇಕು. ಅಲ್ಲಿ 1000ದಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಕಿಲೋಮೀಟರ್ ಸಿಗುತ್ತೆ? 3 ಕಿಲೋಮೀಟರ್ ಅನ್ನ ನೋಡ್ತೀವಿ. ಇನ್ನು ಎರಡನೇದಾಗಿ 575 ಸೆಂಟಿಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ ಅಂತೇಳಿ ಕೊಟ್ಟಾರೆ. ಅಲ್ಲಿ ನಾವು 575 ಸೆಂಟಿಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ ಅಂತ ಹೇಳ್ಬಿಟ್ಟಾರೆ. ಮೊದಲಿಗೆ ನಾವು 1 ಸೆಂಟಿಮೀಟರನ್ನು ತೆಗೆದುಕೊಳ್ಬೇಕಾದಲ್ಲಿ 100 ಸೆಂಟಿಮೀಟರ್ನ ನೋಡ್ತೀವಿ. ಅಂದರೆ 1 ಮೀಟರನ್ನು ಪಡೆದುಕೊಳ್ಬೇಕಾದಲ್ಲಿ ನಾವು 100 ಮೀಟರನ್ನು ನೋಡ್ತೀವಿ. ಎರಡನೇ ಉದಾಹರಣೆ 575. ಇಲ್ಲಿ 575 ಸೆಂಟಿಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ? ಅಲ್ಲಿ ನಾವು ಸೆಂಟಿಮೀಟರ್ ಅನ್ನ ನೋಡ್ತೀವಿ. ಹಾಗಾದ್ರೆ 1 ಸೆಂಟಿಮೀಟರ್ ಎಷ್ಟು ಸೆಂಟಿಮೀಟರ್ ನೋಡಿದ? 100 ಸೆಂಟಿಮೀಟರ್ಗೆ 1 ಸೆಂಟಿಮೀಟರ್ ನಮಗೆ ಸಿಗ್ತೈತಿ. ಹಾಗಾದ್ರೆ 575 ಸೆಂಟಿಮೀಟರ್ ಅನ್ನ ಕೇಳಿದಾರೆ. ಅಲ್ಲಿ ಮೀಟರ್ದಲ್ಲಿ ಪರಿವರ್ತನೆ ಮಾಡಿದಾಗ 575 ಸೆಂಟಿಮೀಟರ್ ಇದನ್ನ ನಾವು ಏನು ಮಾಡಬೇಕು? ಭಾಗಿಸಬೇಕು. ಅಲ್ಲಿ ನಾವು ಆ ಸಂಖ್ಯೆಯನ್ನು ಮತ್ತೆ ಏನು ಮಾಡಬೇಕು? ಇದ್ದಕ್ಕಿದ್ದಂಗೆ ಇಟ್ಕೊಳ್ಬೇಕು. 575 ಬಾಗಿಲೆ 100 ಸೆಂಟಿಮೀಟರ್ ಅಂದಲ್ಲಿ ಬಾಗಿಲೆ 100 ಸೆಂಟಿಮೀಟರ್ ಅಂತ ತೆಗೆದುಕೊಂಡಾಗ ಅಲ್ಲಿ ನಮಗೆ ಉತ್ತರ ಏನು ಸಿಗುತ್ತೆ? 5 ಸೆಂಟಿಮೀಟರ್ 5.75 ಮೀಟರ್. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಮಿಲಿಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಅಲ್ಲಿ ನಾವು ಎಷ್ಟರಿಂದ ಭಾಗಿಸ್ತೀವಿ? 10ರಿಂದ ಭಾಗಿಸ್ತೀವಿ. ಅಲ್ಲಿ 400 ಮಿಲಿಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್ಗೆ ಸಮ? 400 ಮಿಲಿಮೀಟರ್ ಉದ್ದ ಎಷ್ಟು ಸೆಂಟಿಮೀಟರ್ಗೆ ಸಮ? ಈ ರೀತಿ ಪ್ರಶ್ನೆ ಬಂದಾಗ ನಾವು ಅಲ್ಲಿ ಏನು ಮಾಡ್ತೀವಿ ಅಂದರೆ 400 ಮಿಲಿಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್ಗೆ ಸಮ ಅಂತ ಕೇಳಿದಾಗ ಅಲ್ಲಿ ನಾವೇನು ಮಾಡ್ತೀವಿ? ಭಾಗಾಕಾರದಿಂದ ಮಾಡ್ತೀವಿ. 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್, 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್. ಅಂದ್ರೆ ಇಲ್ಲಿ ಸಹಿತ ಏನು ಮಾಡಬೇಕು? 400 ಅಲ್ಲಿ 400 ಮಿಲಿಮೀಟರ್ 400 ಮಿಲಿಮೀಟರ್ ನಾವು 10ರಿಂದ ಏನು ಮಾಡಬೇಕು? ಭಾಗಿಸಬೇಕು. ಅಲ್ಲಿ 400 ಮಿಲಿಮೀಟರ್ನ 10ರಿಂದ ಭಾಗಿಸಿದಾಗ ಅಲ್ಲಿ ನಮಗೆ ಎಷ್ಟು ಸೆಂಟಿಮೀಟರ್ ಸಿಗುತ್ತೆ? 40 ಸೆಂಟಿಮೀಟರ್. ಅಂದ್ರೆ ಅಲ್ಲಿ ನಾವೇನು ಭಾಗಾಕಾರ ಮಾಡಿದಾಗ ಅಲ್ಲಿ ನಮಗೆ ಬಂದಿರತಕ್ಕಂಥ ಉತ್ತರ ಎಷ್ಟು? 40 ಸೆಂಟಿಮೀಟರ್ ಅನ್ನ ನೋಡ್ತೀವಿ. ಇಲ್ಲಿವಾಗ ಏನು ಮಾಡ್ತೀವಿ? ನಾವು ಉದ್ದದ ದೊಡ್ಡ ಆದರ್ಶಮಾನಗಳನ್ನು ಚಿಕ್ಕ ಆದರ್ಶಮಾನಕ್ಕೆ ಹೋಲಿಕೆಯನ್ನು ಮಾಡಬೇಕಾದ್ರೆ ಅಲ್ಲಿ ನಾವು ಪರಿವರ್ತಿಸುವಾಗ ಆ ಸಂಖ್ಯೆಯನ್ನು ಮಾಡ್ತೀವಿ? ಗುಣಿಸ್ತೀವಿ. ಇನ್ನು ಎರಡನೇದಾಗಿ ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಆ ಸಂಖ್ಯೆಯನ್ನು ನಾವು ಭಾಗಿಸ್ತೀವಿ. ಅಲ್ಲಿ ಮೀಟರ್ ಇದ್ದದ ಅಲ್ಲಿ ಸಹಿತ ಆ ಮೀಟರ್ನ ಮೊದಲಿಗೆ ನಾವು ಬರೆದುಕೊಳ್ತೀವಿ. ಅಂದ್ರೆ 1 ಮೀಟರ್ಗೆ ಎಷ್ಟು ಕಿಲೋಮೀಟರ್ನ ನೋಡ್ತೀವಿ? 1 ಮೀಟರ್ನ ಪಡಿಬೇಕಾದ್ರೆ ನಾವು ಎಷ್ಟು ನೋಡ್ತೀವಿ? ಸಂಖ್ಯೆನ 1000 ಮೀಟರ್ಗೆ 1 ಕಿಲೋಮೀಟರ್ ಅಂತ ನಾವು ಮೊದಲಿಗೆ ಗುರುತಿಸ್ಕೊಂಡ ಅದನ್ನ ಆ ಸಂಖ್ಯೆಯಿಂದ ಏನು ಮಾಡ್ತೀವಿ? ಅದನ್ನ ಭಾಗಿಸ್ತೀವಿ. ಇನ್ನು ಎರಡನೇದಾಗಿ ಅಲ್ಲಿ ಎಷ್ಟು ಸೆಂಟಿಮೀಟರ್ ಇದ್ದದ ಮೀಟರ್ಗೆ ಪರಿವರ್ತಿಸುವಾಗ ಅಲ್ಲಿ ಮೀಟರನ್ನು ಎಷ್ಟು ಮೀಟರ್ಗೆ ಸಮ ಆಯಿತು ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಮೊದಲು ಏನು ಮಾಡ್ತೀವಿ? 100 ಸೆಂಟಿಮೀಟರ್ಗೆ 1 ಮೀಟರ್ ಅಂತೇಳಿ ಗುರುತಿಸ್ಕೊಂಡ ಆ ಸಂಖ್ಯೆಯನ್ನು ಏನು ಮಾಡ್ತೀವಿ? ಭಾಗಿಸ್ತೀವಿ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು 400 ಮಿಲಿಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್ಗೆ ಸಮ ಅಂತ ಕ್ವಶನ್ ಬಂದಾಗ ಅಲ್ಲಿ ನಾವೇನು ಮಾಡ್ತೀವಿ? ಮೊದಲು ಅದನ್ನು ಮಿಲಿಮೀಟರ್ಗೆ ಪರಿವರ್ತಿಸ್ಕೊಂಡ ಅಲ್ಲ 10 ಮಿಲಿಮೀಟರ್ಗೆ ನಾವು ಎಷ್ಟು ಸೆಂಟಿಮೀಟರ್ ಪಡೆದುಕೊಳ್ತೀವಿ?
1 ಸೆಂಟಿಮೀಟರ್ನ ಪಡೆದುಕೊಳ್ತೀವಿ. ಆದ್ದರಿಂದ 400 ಮಿಲಿಮೀಟರ್ ಇಂಟು 10 ಅಲ್ಲಿ ನಾವೇನು ಮಾಡ್ತೀವಿ ಭಾಗಿಸಿದಾಗ ನಮಗೆ ಬಂದಿರತಕ್ಕಂಥ ಉತ್ತರ ಎಷ್ಟು ಸಿಗ್ತೈತಿ? 40 ಸೆಂಟಿಮೀಟರ್. ಇಲ್ಲಿವರೆಗೆ ನಾವೇನು ಮಾಡ್ತೀವಿ ಉದ್ದದಲ್ಲಿ ಬರ್ತಕ್ಕಂಥ ಆದರ್ಶ ಮಾನಗಳು, ಔಪಚಾರಿಕ ಮತ್ತು ಅನೌಪಚಾರಿಕ ಮಾನಗಳ ಬಗ್ಗೆ ತಿಳಿದುಕೊಂಡು. ಹಾಗಾದ್ರೆ ನೀವು ಮನೆಯಲ್ಲಿ ಏನು ಮಾಡ್ರಿ ಅಭ್ಯಾಸ 8.1 ಅಲ್ಲಿ ಮೌಖಿಕ ಲೆಕ್ಕಗಳು ಕೊಟ್ಟರು. ತದನಂತರ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ ಅಂತ ಸಹಿತ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಉದಾಹರಣೆಯನ್ನು ನೋಡ್ಬೇಕಾದ್ರೆ 573 ಸೆಂಟಿಮೀಟರ್ಗಳನ್ನ ಮೀಟರ್ಗೆ ಪರಿವರ್ತನೆ ಮಾಡಿದಾಗ ಅಲ್ಲಿ ಏನು ಮಾಡ್ಬೇಕು ನಾವು 573 ಸಂಖ್ಯೆಯನ್ನ ಮೀಟರ್ಗೆ ಪರಿವರ್ತನೆ ಮಾಡುವಾಗ ಯಾವ ರೀತಿ ಮಾಡೋದನ್ನ ಈಗಾಗಲೇ ನೀವೇನ ನೋಡಿದೆ. ಆ ರೀತಿ ಏನು ಮಾಡಿ ಆ ಲೆಕ್ಕಗಳನ್ನ ನೀವು ಮನೆಯಲ್ಲಿ ಬಿಡಿಸ್ರಿ. ಅದೇ ರೀತಿಯಾಗಿ ಅಭ್ಯಾಸ 8.2 ಸಹಿತ ಅಲ್ಲಿ ಸಹಿತ ಏನು ಕೊಟ್ಟರು? ಮೌಖಿಕ ಲೆಕ್ಕಗಳು ಮತ್ತು ಮೊತ್ತಗಳನ್ನು ಕಂಡುಹಿಡಿದಾಗ ಸಮಸ್ಯೆಗಳನ್ನು ಬಿಡಿಸುವುದು. ಅಲ್ಲಿ ಸಹಿತ ಸೆಂಟಿಮೀಟರ್ ಮೀಟರ್ ಅಂತಕ್ಕಂಥ ಪ್ರಶ್ನೆಗಳು ಬಂದಿದ್ದವು. ಹಾಗಾದ್ರೆ ಇಲ್ಲಿವರೆಗೆ ಏನು ಮಾಡಿದ್ರಿ ನೀವು ಈ ಉದ್ದಗಳು ಅಂತಕ್ಕಂತಹ ಪಾಠದ ಬಗ್ಗೆ ತಿಳಿದುಕೊಂಡರಿ. ಈ ಅಭ್ಯಾಸವನ್ನು ನೀವು 8.1 ಮತ್ತು 8.2 ಎರಡನ್ನು ನೀವು ನಿಮ್ಮ ಪಕ್ಕದಲ್ಲಿ ಬರೀ. ಇನ್ನು ಬರ್ತಕ್ಕಂಥ ಮುಂದಿನ ಅವಧಿಯಲ್ಲಿ ಏನು ಮಾಡೋಣ? ಸುತ್ತಳತೆಯ ಮತ್ತು ವಿಸ್ತೀರ್ಣ ಅಂತಕ್ಕಂಥ ಪಾಠದ ಬಗ್ಗೆ ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.